ಅನುಬಂಧ ಅಂದ ತಕ್ಷಣ ನಿಮ್ಗೆ ಫಸ್ಟ್ ನೆನಪಾಗೋದು? ಅನುಬಂಧ ಅವಾರ್ಡ್ಸಿಗೆ ಬಂದಿದ್ರ, ಕಲರ್ಫುಲ್ ಈವೆಂಟ್, ನೀವು ಸಖತ್ತಾಗಿ ರೆಡಿ ಆಗಿದ್ರ, ಅನುಬಂಧ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ? ಫಸ್ಟ್ ನೆನಪಾಗೋದು ಕನ್ನಡತಿ ಸೀರಿಯಲ್ನಲ್ಲಿ ನಿಮ್ಮ ಹೆಸರು ಹೇಳಿದರು ಅಂತ ತುಂಬ ಜನ ಫೋನ್ ಮಾಡಿದ್ದು, ಆ್ಯಂಡ್ ಮುಖತಃ ಕೆಲವರು ಹೇಳಿದ್ದು ಫಸ್ಟ್ ನೆನಪಾಗ್ತದೆ. ಯಾಕಂದರೆ ಕನ್ನಡತಿ ಒಂದು ಒಳ್ಳೆಯ TRP ಇದ್ದ ಸೀರಿಯಲ್ಲು. ಅದರಲ್ಲಿ ಯೂಟ್ಯೂಬ್ ನನ್ನ ಪಾಡಿಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದ ನನ್ನನ್ನು ಗುರುತಿಸಿ ನನ್ನ ಬಗ್ಗೆ ಅವರು ಹೇಳಿದುಂಟಲ್ಲ, ಅದೇ ನೆನಪಾಗ್ತದೆ. ಓಕೆ, ಇದು ನಿಮಗೆ ಈ ಇವೆಂಟಿಗೆ ಬರ್ತಿರೋದು ಇದು ಫಸ್ಟ್ ಅನುಬಂಧ ಅಲ್ಲ? ಹೌದು. ಅನುಬಂಧ ಫಸ್ಟ್ ಮಾತ್ರ ಅಲ್ಲ, ಈ ರೀತಿಯ ಅವಾರ್ಡ್ ಫಂಕ್ಷನಿಗೆ ಒಂದು ಅವಾರ್ಡ್ ಕೊಡೋದಕ್ಕಾಗಿ ಒಂದು ಗೆಸ್ಟ್ ಆಗಿ ಬರ್ತಾ ಇರೋದೇ ಫಸ್ಟ್ ಟೈಮ್. ಎಷ್ಟು ಖುಷಿ ಅನಿಸ್ತದೆ, ಬಿಕಾಸ್ ನಾವು ತಗೊಳ್ಳೋದಕ್ಕೂ ಒಂದು ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಖಂಡಿತ ಅಂದರೆ ಅವಾರ್ಡ್ ಕೊಡುವಷ್ಟು ದೊಡ್ಡವಳಾಗಿದ್ದೇನೆ ಅಂತ ನಂಗೆ ಖಂಡಿತ ಅನಿಸ್ತಾ ಇಲ್ಲ. ಇನ್ನೂ ಸಿನಿಮಾ ಕ್ಷೇತ್ರದಲ್ಲಿ ಅಂಬೆಗಾಲು ಇಡ್ತಿದ್ದೇನೆ ಅಷ್ಟೇ. ತುಂಬ ಖುಷಿ ಆಗ್ತದೆ ಅಂತ ನಾನೀಗ ರೆಡಿ ಆದದ್ದು ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಒಬ್ಬರು ಎಸ್ತರ್ ಅಂತ ಅದ್ಭುತ ಕಲಾವಿದರು, ಅವರು ನನ್ನನ್ನು ಈ ರೀತಿ ಮೇಕ್ ಓವರ್ ಮಾಡಿದ್ದಾರೆ. ಅನುಬಂಧ ಅವಾರ್ಡ್ಸಿಗೋಸ್ಕರವೇ ಈ ರೀತಿ ರೆಡಿಯಾಗಿ ಬಂದಿದ್ದೇನೆ. ತುಂಬ ಖುಷಿ ಆಗ್ತದೆ. ನಾವು ಒಂದು ಚಂದ ರೆಡಿ ಆಗೋದು ಅಂದರೆ ಬೇರೆಯವ್ರು ನಮ್ಮನ್ನು ನೋಡಿ ಹೊಗಳ್ಳಿ ಅಂತಲ್ಲ, ನಮ್ಗೆ ಆತ್ಮವಿಶ್ವಾಸ ಬರ್ತದೆ, ನಾವು ಚಂದ ಕಾಣಬೇಕು ಅನ್ನುವ ಖುಷಿಗೆ. ಅಂದರೆ ಒಂದು ಹಬ್ಬದ ವಾತಾವರಣ ಇರ್ತದೆ. ಫಸ್ಟ್ ಟೈಮ್ ಹೀಗೆ ಅನುಬಂಧ ಅವಾರ್ಡ್ಸಿಗೆ ಬರ್ತಾ ಇರುವ ಕಾರಣ ತುಂಬ ಖುಷಿ ಆಗ್ತಿದೆ. ಎಸ್, ಈಗ ಅವಾರ್ಡ್ ಅಂತ ಬಂದಾಗ ನಿಮ್ಮ ಸಣ್ಣ ವಯಸ್ಸಲ್ಲಿ ಒಂದು ಪ್ರೈಸ್ ತಗೊಂಡಿಂದ ಹಿಡಿದು ಯಾವುದೇ ಒಂದು ವಿಚಾರದು ಒಂದು ಫಸ್ಟ್ ಯಾವುದೋ ಒಂದು ಸ್ಪೆಷಲ್ ನಮಗೆ ಕೊಡುತ್ತೆ ಅದು. ಸೊ ನೀವು ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ವಿಚಾರ ಅಂತ? ನನ್ನ ಪ್ರಾಥಮಿಕ ಶಾಲೆ ನೆನಪಾಗ್ತದೆ. ಸಂಗೀತ, ಡ್ಯಾನ್ಸು, ಏನೋ ಒಂದಿಷ್ಟು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದೆ. ಎಲ್ಲದರಲ್ಲೂ ಪ್ರೈಸ್ ಕೂಡ ಬರ್ತಿತ್ತು. ಸೊ ಆ ಪ್ರೈಸ್ ಬಂದಾಗ, ಆ್ಯಂಡ್ ಅದರಲ್ಲೂ ಸಹ ಫಸ್ಟು, ಸೆಕೆಂಡು, ಥರ್ಡು, ಅದು ಕಾಯ್ತಾ ಇರುವ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದೆಲ್ಲ ಈಗ ನೆನಪಾಗ್ತದೆ. ಎಸ್, ಈಗ ಪ್ರಸ್ತುತ ಈಗ ಒಂದು ಅವಾರ್ಡ್ ವಿಚಾರಕ್ಕೆ ಬಂದರೆ, ಕಾಂತಾರ ಸಿನಿಮಾ ಇತ್ತು, ನ್ಯಾಷನಲ್ ಅವಾರ್ಡ್ ತೊಗೊಂಡಿದೆ. ಅದು ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ, ಕನ್ನಡ ಇಂಡಸ್ಟ್ರಿಗೆ ತುಂಬ ಒಂದು ಹೆಮ್ಮೆ ತರುವಂಥ ವಿಚಾರ. ಸೊ ಆ ವಿಚಾರಕ್ಕೆ ಬರೋದಾದರೆ? ಹೌದು, ಕಾಂತಾರ ಆಲ್ರೆಡಿ ತುಂಬ ಅವಾರ್ಡ್ಗಳನ್ನು, ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಎಲ್ಲ ಪ್ರಶಸ್ತಿಗಳ ಮೇಲೊಂದು ಕಿರೀಟ ಇಟ್ಟಾಗೆ, ಮತ್ತೊಂದು ಗರಿ ಇಟ್ಟಾಗೆ. ನ್ಯಾಷನಲ್ ಅವಾರ್ಡು ಕಾಂತಾರಕ್ಕೆ ಮಾತ್ರ ಅಲ್ಲ, ಜೊತೆಗೆ ಕನ್ನಡದ KGF ಇರ್ಬೋದು, ಹಲವು ಸಿನಿಮಾಗಳಿಗೆ ಬಂದಿದೆ. ಕಾಂತಾರಕ್ಕೆ ಬಂದದ್ರ ಬಗ್ಗೆ, ಅದು ನಾನು ಅಭಿನಯಿಸಿದ ಚಲನಚಿತ್ರ ಆದ ಕಾರಣ ತುಂಬ ಖುಷಿ ಆಗ್ತದೆ. ಕಾಂತಾರ ಹೇಗೆ ನನ್ನ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಮಾಡಿದೆ ಅಂದರೆ, ಈಗ ಬಿಫೋರ್ ಕಾಂತಾರ, ಆಫ್ಟರ್ ಕಾಂತಾರ ಅಂತ ಹೇಳ್ಬೋದು. ಹಲವು ಅವಕಾಶಗಳಿಗೆ ಕಾಂತಾರ ನನಗೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಎಸ್, ರಿಷಬ್ ಶೆಟ್ಟಿ ಸರ್ ಬಗ್ಗೆ, ಯಾಕಂದರೆ ಕಾಂತಾರ ಅಂತ ಬಂದ ತಕ್ಷಣ ಪ್ರತಿಯೊಬ್ಬರು ಸ್ಟಾರ್ ಕ್ಯಾಸ್ಟ್ ನಮಗೆ ನೆನಪಾಗುತ್ತೆ. ಸೊ ಇಲ್ಲಿ ಒಂದು ಅವ್ರ ಪಾತ್ರ ನಮ್ಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಮಾಡುತ್ತೆ ಅನ್ನೋದನ್ನ ಇವತ್ತಿಗೂ ಕೂಡ ನಮಗೆ ಡಿಸ್ಕ್ರೈಬ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಅವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಟಾರ್ಗಳು ಯಾರು ಸುಮ್ಮನೆ ಸ್ಟಾರ್ಗಳಾಗೋದಿಲ್ಲ. ಅದರ ಹಿಂದೆ ಆ ರೀತಿಯ ಪರಿಶ್ರಮ ಇರ್ತದೆ. ಆ ರೀತಿಯ ಸಿನಿಮಾದಲ್ಲಿ ಆ ರೀತಿ ನಟನೆ ಮಾಡುವುದೇ ಒಂದು ಚಾಲೆಂಜಿಂಗ್. ಇದರಲ್ಲಿ ಡಬಲ್ ಚಾಲೆಂಜು. ನಿರ್ದೇಶನವನ್ನು ಅವರು ಮಾಡ್ತಿದ್ರು, ನಟನೆ ಕೂಡ ಮಾಡ್ತಿದ್ದು. ಅದರಲ್ಲೂ ಆ ಕೊನೆಯ ಒಂದು 15 ನಿಮಿಷದ ದೃಶ್ಯಗಳಂತೂ ಮೈ ರೋಮಾಂಚನ ಆಗೋ ರೀತಿಯಲ್ಲಿ ಮೂಡಿ ಬಂದಿದೆ. ಸೊ ಅದು ಯಾವುದು ಕೂಡ ಹೀಗೆ ಸುಮ್ಮನೆ ಏನೋ ಮ್ಯಾಜಿಕಲ್ಲಿ ಆದದ್ದಲ್ಲ. ಅದರ ಹಿಂದೆ ಆ ರೀತಿ ಪರಿಶ್ರಮ ಇದೆ. ಪರಿಶ್ರಮಕ್ಕೆ ಸರಿಯಾಗಿ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇದೆ. ಎಲ್ಲರಿಗೂ ಒಂದು ಅಂದರೆ ಈ ಪಾರ್ಟಲ್ಲೂ ನೀವು ಇರ್ತೀರಾ ಅನ್ನೋದು. ಸೊ ಬಿಕಾಸ್ ಏನು ಬೇಕಾದ್ರೂ ಟ್ವಿಸ್ಟ್ ಕೊಡ್ಬೋದು ಸಿನಿಮಾದಲ್ಲಿ, ಅದೊಂದು ಸಾಧ್ಯತೆ ಇದೆ. ಪ್ರೀಕ್ವೆಲ್ ಹೌದು, ಬಟ್ ಸ್ಟಿಲ್ ಅದೊಂದು ಕುತೂಹಲ ಇದೆ ಜನಕ್ಕೆ. ಹಲವು ಮಂದಿ ಹೀಗೆ ಮೈಕನ್ನು ಮುಂದೆ ಇಟ್ಕೊಂಡು ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲ್ರಿಗೂ ನಾನು ಹೇಳೋದಿಷ್ಟೇ, ಕುತೂಹಲ ಅನ್ನೋದು ಒಂದು ಸಿನಿಮಾದ ಮಾರ್ಕೆಟಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಾನು ಇರ್ತೇನೋ ಇಲ್ಲೋ, ಅಥವಾ ಅದು ಅದೇ ಕಥೆಯೋ ಅಥವಾ ಬೇರೆ ಕಥೆಯೋ, ಬೇರೆ ಯಾರೆಲ್ಲ ಇದ್ದಾರೆ, ಅದೆಲ್ಲವೂ ಕೂಡ ಒಂದು ಸಸ್ಪೆನ್ಸ್ ಆಗಿ ಇದ್ದರೆ ಕಾಂತಾರವನ್ನು ನೀವು ಇನ್ನೂ ಹುಮ್ಮಸ್ಸಿಂದ ನೋಡ್ತೀರಿ ಅಂತ ನನಗನ್ನಿಸ್ತದೆ. ಹಾಗಾಗಿ ಕಾಂತಾರದ ಪ್ರೀಕ್ವೆಲ್ ಬಂದಾಗ ಖಂಡಿತ ನೋಡಿ. ನೀವೆಷ್ಟು ಕುತೂಹಲದಿಂದ ಕಾಯ್ತಿದ್ದೀರೋ ನಾನು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಎಸ್, ಇವಾಗ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಬಂದರೆ ಯಾವ ಸಿನಿಮಾಗಳನ್ನು ನಾವು ನೋಡ್ಬೋದು, ನಿಮ್ಮ ಫ್ಯಾನ್ಸ್ ನೋಡ್ಬೋದು? ನೀವು ನಾಳೆ ಇಲ್ಲಿ ಬೆಂಗಳೂರಿನ ಯಾವ್ದಾದ್ರು ಥಿಯೇಟ್ರಿಗೆ ಹೋದರೆ ಕೃಷ್ಣಂ ಪ್ರಣಯಸಖಿ ನೋಡ್ಬೋದು. ಅದರಲ್ಲಿ ನಾನೊಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ. ಗೌರಿ ಆಗಸ್ಟ್ 15ಕ್ಕೆ ರಿಲೀಸ್ ಆದದ್ದು. ಮುಂದಿನ ತಿಂಗಳು ಕಲ್ಜಿಗ ಅಂತ ಅರ್ಜುನ್ ಕಾಪಿಕಾಡ್ ಅವರ
ಅವರು ನಾಯಕ ನಟನಾಗಿ ನಟಿಸ್ತಿರುವಂತಹ ಸುಷ್ಮಾ ಭಟ್ ಅವರು ನಾಯಕಿ ನಟಿಯಾಗಿ ಅಭಿನಯಿಸ್ತಿರುವಂತಹ ಕಲ್ಜಿಗ ಸಿನಿಮಾ ಬರ್ತಾ ಇದೆ ಸೆಪ್ಟೆಂಬರ್ 13. ಅಕ್ಟೋಬರ್ನಲ್ಲಿ UI ರಿಲೀಸ್ ಅಂತ ಸುದ್ದಿ ಕೇಳಿದೆ. ಅದರಲ್ಲೂ ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದೇನೆ. ನನಗೆ ಅದೇ ಪಾತ್ರ ಪುಟ್ಟದೋ ದೊಡ್ಡದೋ ಮ್ಯಾಟರ್ ಆಗೋದಿಲ್ಲ. ಸಿನಿಮಾದ ಅವರು ದೂರದ ಉಡುಪಿಯಿಂದ ನನ್ನನ್ನು ಕರೆಸಿ ಒಂದು ಅವಕಾಶ ಕೊಡ್ತಿರುವ ಈ ಸಿನಿಮಾ ಕ್ಷೇತ್ರಕ್ಕೆ ನಾನು ಯಾವತ್ತೂ ಋಣಿ ಅಂತ ಹೇಳ್ತೇನೆ. ಅರ್ಜುನ್ ಜನ್ಯ ಸರ್ ಇದು 45 ಕೂಡ ಕಾಣಿಸ್ಕೊಳ್ಳಿಕ್ಕಿದ್ದೇನೆ. ಇನ್ನೂ ಒಂದು 2-3 ಸಿನಿಮಾಗಳು ಅದು ಇನ್ನೂ ಶೂಟಿಂಗ್ ನಡೆದು ಡಬ್ಬಿಂಗ್ ಹಂತದಲ್ಲಿದೆ. ಎಸ್, ಜೊತೆ ಅಂದರೆ ಉಪೇಂದ್ರ ಸರ್ ಜೊತೆ ನಟಿಸಿರುವಂಥ ಒಂದು ಅನುಭವ ಹೇಗಿತ್ತು ಅಂತ? ಅದು ಮೇ ಬಿ UI ರಿಲೀಸ್ ಟೈಮಲ್ಲಿ ಮೋಸ್ಟ್ಲಿ ನೀವೆಲ್ಲ ಪುನಃ ಸಿಗ್ತಿರಲ್ಲ, ಆವಾಗ ಹೇಳೋದು ಒಳ್ಳೇದಾ ಅಂತ. ಈಗಲೇ ಎಲ್ಲ ಹೇಳಿಬಿಟ್ರೆ ಹೇಗೆ? ಓಕೆ, ಇವಾಗ ನಟನೆ ಅಂತ ನಾವು ಈಗ ಹೆಣ್ಮಕ್ಳು ಹೊರಗಡೆ ಬಂದಾಗ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕಾಗುತ್ತದೆ. ಆ್ಯಕ್ಟಿಂಗ್ ಅಂತ ಅಲ್ಲ, ಯಾವುದೇ ಪ್ರೊಫೆಷನ್ ಆದರೂ. ಸೊ ಕುಟುಂಬದ ಸಪೋರ್ಟ್ ಹೇಗಿದೆ ಅಂತ? ನನ್ನ ಗಂಡ ನೃತ್ಯ ನಿಕೇತನ ಕೊಡವರು ಸಂಸ್ಥೆಯನ್ನು ಆಲ್ರೆಡಿ ಕಟ್ಟಿ ಬೆಳೆಸಿದ್ರು. ಅಂಥ ಒಂದು ರೆಡಿ ಇದ್ದ ಸಂಸ್ಥೆಗೆ ನಾನು ಹೋಗಿ ಅದರ ಭಾಗಿಯಾದದ್ದು. ಅವರು ಕಲಾವಿದರಾದ ಕಾರಣ ನನಗೆ ಒಳ್ಳೆ ರೀತಿಯ ಬೆಂಬಲ ಪ್ರೋತ್ಸಾಹ ಅವ್ರು ಕೊಡ್ತಾರೆ. ಇವತ್ತು ಕೂಡ ಅನುಬಂಧ ಅವಾರ್ಡ್ಸಿಗೆ ಪಾಪ ತನ್ನೆಲ್ಲ ಕೆಲಸ ಬಿಟ್ಟು ನನ್ನ ಜೊತೆ ಬಂದಿದ್ದಾರೆ. ಫ್ಯಾಮಿಲಿಯ ಸಪೋರ್ಟ್ ಇಲ್ದಿದ್ರೆ ತುಂಬ ಕಷ್ಟವೇ. ಗಂಡ ಮಾತ್ರ ಅಲ್ಲ, ಮಗಳು ಕೂಡ. ಈಗ ಅಪ್ಪ ಅಮ್ಮ ಇಬ್ಬರು ಬಂದಿರುವಾಗ ಅವಳಲ್ಲೆಲ್ಲ ಮ್ಯಾನೇಜ್ ಮಾಡಬೇಕು. ನನ್ನ ಅಪ್ಪ ಅಮ್ಮ ಕೂಡ, ನನ್ನ ಅತ್ತೆ ಕೂಡ, ಎಲ್ಲರೂ ಸಹ. ಅಂದರೆ ಎಲ್ಲರಿಗೂ ನಾನು ಈ ವಿಷಯದಲ್ಲಿ ಮುಂದುವರಿತಾ ಇರೋದು ತುಂಬ ಹೆಮ್ಮೆ ಇದೆ. ಹಾಗಾಗಿ ಅವರೆಲ್ಲರೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಟ್ಯಾಲೆಂಟೆಡ್, ಒಂದಲ್ಲ ಒಂದು ರೀತಿಲಿ ತುಂಬ ಟ್ಯಾಲೆಂಟೆಡ್. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಕ್ಲಿಪ್ಪಿಂಗ್ಸ್ ಹಾಕೋದನ್ನ. ನೆಕ್ಸ್ಟ್ ನಿಮ್ಮ ಮಗಳು ಕೂಡ ಏನಾದರೂ ಈ ಕ್ಷೇತ್ರಕ್ಕೆ ಬರ್ತಾರಾ? ಗೊತ್ತಿಲ್ಲ. ಈಗ ಒಂದು ಅದೇ ಅವಕಾಶಗಳು ಬರ್ತಿವೆ. ಈಗ ಒಂದು ಸದ್ಯದಲ್ಲೇ ಒಂದು ಮಾತುಕತೆ ನಡೀತಿದೆ. ಗೊತ್ತಿಲ್ಲ ಅವಳು ಹೇಗೆ ಮುಂದುವರಿತಾಳೋ ಅಂತ. ಬಟ್ ಅಭಿನಯದಲ್ಲಿ ನನ್ನಕ್ಕಿಂತ ಚತುರೆ ಅವಳು. ಜೊತೆಗೆ ನನ್ನ ಅಕ್ಕನ ಬಗ್ಗೆ ಇವತ್ತು ನಾನು ಹೇಳಲೇಬೇಕು. ಯಾಕಂದರೆ ಹಲವು ನನ್ನ ವಿಡಿಯೋಗಳಲ್ಲಿ, ನನ್ನ ಕನ್ನಡದ ವಿಡಿಯೋಗಳನ್ನು ಕನ್ನಡ ಗೊತ್ತಿಲ್ಲದ ಒಂದಿಷ್ಟು ಪ್ರೇಕ್ಷಕರಿಗೆ ತಲುಪಿಸ್ಕೊಂಡು ಹೋಗ್ತಾ ಇರೋದು ನನ್ನ ಅಕ್ಕ. ಯಾಕಂದರೆ ಅವಳು ಇಂಗ್ಲೀಷ್ ಸಬ್ಟೈಟಲ್ಗಳನ್ನು ನನ್ನ ವೀಡಿಯೋಗೆ ಕೊಡ್ತಾಳೆ. ಅಲ್ಲದೆ ಅವಳು ಒಳ್ಳೆ ಸಾಹಿತಿ ಕೂಡ, ಒಳ್ಳೆ ಬರೀತಾಳೆ. ಸೊ ನಾನು ಏನಿದ್ರು ಕೂಡ ಅಯ್ಯೋ ನಾಳೆ ಒಂದು 4 ವಾಕ್ಯ ಮಾತಾಡ್ಲಿಕ್ಕೆ ಉಂಟು, ಅಕ್ಕ ಏನಾದ್ರು ಸ್ಟಫ್ ಕೊಡು ಬರ್ಕೊಡು ಅಂದರೆ ಪಾಪ ದೂರದ ಕುವೈಟಲ್ಲಿದ್ದಾಳೆ, ಅವಳು ಅಲ್ಲಿಂದ ಬರ್ಕೊಡ್ತಾಳೆ. ಈ ರೀತಿಯ ಒಂದು ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ನನಗೆ ಇರುವ ಕಾರಣ ನಾನು ಹೀಗೆ ಮೋಸ್ಟ್ಲಿ ಕ್ಯಾಮರಾದ ಮುಂದೆ, ಹೀಗೆ ಮೈಕ್ ಮುಂದೆ ಮಾತಾಡ್ತಿದ್ದೇನೇನೋ ಅಂತ ಅನ್ನಿಸ್ತದೆ. ಪ್ರಸ್ತುತ ಒಂದು ವಿಚಾರಗಳ ಬಗ್ಗೆ ನಾವು ಈಗ ನೋಡಕ್ಕೆ ಹೋದರೆ, ಇದೇ ವಾಹಿನಿಯಲ್ಲಿ ಈಗ ಬಿಗ್ ಬಾಸ್ ಬರೋಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ, ಬಿಗ್ ಬಾಸ್ ಶೋಗೆ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಈಗ ನಿಮಗೂ ಏನಾದ್ರು ಬಿಗ್ ಬಾಸ್ ಆಫರ್ ಬಂದರೆ ನೀವು ಹೋಗ್ತೀರಾ? ಇಲ್ಲ, ಅದರ ಬಗ್ಗೆ ನಾನು ಏನು ಯೋಚನೆ ಮಾಡಲಿಲ್ಲ. ಬಿಗ್ ಬಾಸಿಗೆ ಹೋಗಿ 3 ತಿಂಗಳು ನಾನು ಕೂತ್ಕೊಂಡ್ಬಿಟ್ರೆ, ಅಥವಾ ಎಷ್ಟೋ ದಿನ ನಾನು ಕೂತ್ಕೊಂಡ್ಬಿಟ್ರೆ ನನ್ನ ಡ್ಯಾನ್ಸ್ ಕ್ಲಾಸ್ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೇನೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡಲಿಲ್ಲ. ನಮಗೆ ಕೆಲವರಿಗೆ ಅಥವಾ ಯಾರೇ ಆಗಿರಲಿ ಒಂದು ಫೋನ್ ಬಿಟ್ಟು ಅಥವಾ ನಮ್ಮ ಫ್ಯಾಮಿಲಿ ಕನೆಕ್ಷನ್ಸ್ ಬಿಟ್ಟು ಬದುಕೋದು ಒಂದು 2 ದಿನ ಆದರೂ ನಮ್ಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಈಗ 1 ತಿಂಗಳು ಇರ್ತೀವೋ, ನಾಳೆ 15 ದಿನ ಇರ್ತೀವೋ, ಅಂಥದ್ದು ಒಂದು ಸಂದರ್ಭ ಬಂದರೆ ನಿಮ್ಮ ಕೈಲಿ ಇರೋಕ್ಕಾಗತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಕಷ್ಟ ಆಗ್ಬೋದೇನೋ, ಗೊತ್ತಿಲ್ಲ. ಅಂದರೆ ನನಗೆ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನಗೊಂದು ನೃತ್ಯದ ಒಂದು ಕುಟುಂಬ ಇದೆ. ಆ ನೃತ್ಯದ ಕುಟುಂಬವನ್ನು ನಾನು ಹೀಗೆ ಹೊರಗೆ ಬಂದಾಗ ತುಂಬ ಮಿಸ್ ಮಾಡ್ಕೊಳ್ತೇನೆ. ನನ್ನ ವಿದ್ಯಾರ್ಥಿನಿಯರು ತುಂಬ ಟ್ಯಾಲೆಂಟೆಡ್ ಮಕ್ಕಳು. ನಾನು ಎಲ್ಲವನ್ನು ಅವ್ರ ಜೊತೆ ಹಂಚ್ಕೊಳ್ತೇನೆ. ಹಾಗಾಗಿ ಅವರನ್ನು ಸಹ ನನಗೆ ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬಂದು ಕೂತ್ಕೊಳ್ಳಿಕ್ಕಂತೂ ಸಾಧ್ಯವೇ ಇಲ್ಲ. ಹಾಗೆ ಕೂತ್ಕೊಳ್ಳೋದು ಅಂತಿದ್ರೆ ಇಷ್ಟರಲ್ಲಿ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಿದ್ನೇನೋ, ಗೊತ್ತಿಲ್ಲ. ಕಷ್ಟ ಆಗ್ಬೋದು, ಐ ಥಿಂಕ್ ಸೊ. ಇನ್ನು ಅನುಬಂಧ ಅನ್ನೋ ಒಂದು ವಿಚಾರಕ್ಕೆ ಬಂದರೆ, ಈಗ ನಮಗೆ ಅಪ್ಪ ಅಮ್ಮ ಇರ್ಬೋದು, ಗಂಡ ಇರ್ಬೋದು, ಮಗಳು, ಏನೋ ಒಂದು ಕನೆಕ್ಷನ್ಸ್, ಪ್ರತಿಯೊಂದಿಗೂ ಒಂದು ಕಮಿಟ್ ಅಂದರೆ ಒಂದು ರಿಲೇಷನ್ಶಿಪ್, ಒಂದು ಕಮಿಟ್ಮೆಂಟ್ ಅನ್ನೋದೊಂದಿರುತ್ತೆ. ಸೊ ಅನುಬಂಧ ಅಂತ ವರ್ಡ್ ಬಂದಾಗ, ನಿಮ್ಗೆ ವೆಡ್ಡಿಂಗ್, ಈ ದಾಂಪತ್ಯ ಅಂತ ಬಂದಾಗ, ಈಗ ಜನರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಒಂದು ಮೆಸೇಜ್ ಕೊಡುವಷ್ಟು ದೊಡ್ಡವಳು ನಾನಲ್ಲ. ಆದರೆ ಯಾವುದೇ ಕಲಾಕ್ಷೇತ್ರ ಅಥವಾ ಯಾವುದೇ ಕ್ಷೇತ್ರ ಬಂದರೂ ಒಂದು ಹೆಣ್ಣುಮಗು ಮುಂದುವರಿಬೇಕು ಅಂತಾರೆ ಒಂದು ಸಪೋರ್ಟ್ ಸಿಸ್ಟಮ್ನ ಅಗತ್ಯ ಇದೆ. ಗಂಡ ಹೆಂಡತಿಗೆ ಆಗಲಿ ಅಥವಾ ಹೆಂಡತಿ ಗಂಡನಿಗೆ ಆಗಲಿ ಒಂದು ಆ ರೀತಿಯ ಒಂದು ಹೊಂದಾಣಿಕೆಯ ಬದುಕು ಇದ್ದರೆ ಮಾತ್ರ ಅವರು ಅಂದ್ಕೊಂಡದನ್ನು ಅವ್ರು ಸಾಧಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅನುಬಂಧ ಅನ್ನುವ ಶಬ್ದವೇ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಆಗ್ತದೆ. ಆ ಹೊಂದಾಣಿಕೆ, ಸಂಬಂಧಗಳ ಬೆಸುಗೆ ಆಗಲೇಬೇಕೇನೋ ಅಂತ ಅನ್ನಿಸ್ತದೆ. ಥ್ಯಾಂಕ್ ಯು ಸೊ ಮಚ್.